1919ರಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಪಂಜಾಬಿನ ಅಮೃತ್ಸರದಲ್ಲಿ ಒಂದು ಸಾಮಾನ್ಯ ತೋಟ. ಆದರೆ ಇತಿಹಾಸದಲ್ಲಿ ಈ ತೋಟವನ್ನು ನೆನಪಿಸುವುದು ಹೂವಿಗಾಗಿ ಅಲ್ಲ, ರಕ್ತಕ್ಕಾಗಿ. ಏಪ್ರಿಲ್ 13, 1919 ಅಮೃತ್ಸರದ ಜಲಿಯನ್ ವಾಲಾಬಾಗ್ ಬೈಸಾಖಿ ಹಬ್ಬದ ದಿನ. ಮಾತು, ನಗು, ಮಕ್ಕಳ ಧ್ವನಿ. ಯಾರ ಕೈಯಲ್ಲಿಯೂ ಆಯುಧಗಳು ಇರಲಿಲ್ಲ, ಯಾರ ಮನಸ್ಸಲ್ಲಿಯೂ ಕೂಡ ಭಯ ಇರಲಿಲ್ಲ. ಆವಾಗ ಅಲ್ಲಿಗೆ ಕಾಲಿಟ್ಟನು ಬ್ರಿಟಿಷ್ ಅಧಿಕಾರಿ ಜನರಲ್ ಡಯರ್. ಯಾವ ಎಚ್ಚರಿಕೆಯೂ ಇಲ್ಲ, ಯಾವ ಘೋಷಣೆಯೂ ಇಲ್ಲ, ಯಾವ ಕರುಣೆಯೂ ಇಲ್ಲ. ಗಣ್ಣುಗಳು ಲೋಡಾದವು. 10 ನಿಮಿಷದಲ್ಲಿ ಮಾನವೀಯತೆಯು ಮೌನವಾಯಿತು. ಗುಂಡುಗಳು ಸುರಿಯಲಾರಂಭಿಸಿತು. ಅಲ್ಲಿದ್ದ ಜನರು ದಿಕ್ಕಾಪಾಲಾಗಿ ಓಡಲು ಶುರು ಮಾಡಿದರು. ಕೆಲವರು ಗೋಡೆ ಹತ್ತಿದರು, ಕೆಲವರು ಬಾವಿಗೆ ಜಿಗಿದರು. ಆದರೆ ಗುಂಡುಗಳಿಂದ ಯಾರೂ ತಪ್ಪಿಸಲಾಗಲಿಲ್ಲ. ಮಕ್ಕಳು, ಮಹಿಳೆಯರು ಎಲ್ಲರೂ ನಿರಾಯುಧರು. ನೆಲ ರಕ್ತದಿಂದ ಕೆಂಪಾಯಿತು. ಆದರೆ ಆ ದಿನ ಸತ್ತದ್ದು ಜನ ಮಾತ್ರ ಅಲ್ಲ, ಒಂದು ತಲೆಮಾರಿನ ನಂಬಿಕೆ. ಜಲಿಯನ್ ವಾಲಾಬಾಗ್ ಭಾರತಕ್ಕೆ ಒಂದು ಪಾಠ ಕಲಿಸಿತು. ಸ್ವತಂತ್ರ ಸುಮ್ಮನಿದ್ದರೆ ಸಿಗುವುದಿಲ್ಲ, ಅದನ್ನು ಪಡೆದುಕೊಳ್ಳಬೇಕು. ಇಂದು ಅದು ಸ್ಮಾರಕವಾಗಿದೆ. ಆದರೆ ಅಲ್ಲಿ ಬಿದ್ದ ಒಂದೊಂದು ರಕ್ತದ ಹನಿಯು ಇವತ್ತಿನ ಸ್ವಾತಂತ್ರ್ಯವನ್ನು ನೆನಪಿಸುತ್ತದೆ.